ಪಿಕ್ಚರು ನಾವು ಪಿಕ್ಚರ್ ಹಾಕಲಿಲ್ಲ. ಶಾಂತಿ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡ್ಕೊಂಬಂದಿದ್ದು. ಇಲ್ಲಿ ನಮ್ಮ ಯಜಮಾನರು ಹೋಗಿ ನೋಡ್ಕೊಂಬಂದರು. 3 ಅವರ್ ಅದೇನು ಆಪಾಟಿ ಕಿರ್ಚವನೆ ಪಿಕ್ಚರ್ ಹೋಗಲ್ಲ ಅಂದ್ರೆ ನಮ್ಮ ಯಜಮಾನರು ಬಂದು ಇಳ್ಕೊಂಡು ಆಮೇಲಿಂದ ಅದು 50 ದಿನ 100 ದಿನ ಆದ್ಮೇಲೆ ತಂದು ನಾವು ಹಾಕಿ ಮತ್ತೆ ನಾವಿಲ್ಲಿ 50 ದಿನ ಪಿಕ್ಚರ್ ಮಾಡಿದ್ವಿ. ಇನ್ನು ಉಪೇಂದ್ರ ಅಂತೂ ಧೂಳಾಗೋಯ್ತು ಅಂದರೆ ಇನ್ನೂ ಸ್ವಲ್ಪ ವಿಶಾಲವಾಗಿ ತಾಕಡೈತೆ ಗೇಟು ಹತ್ತದ್ದು ಎಲ್ಲ ಕಟ್ಟಿಗೆ ತಗೊಂಡು ಹೊಡೆದು ಲಾಠಿ ಚಾರ್ಜ್ ಮಾಡಿ ಇದು ಮಾಡಿದ್ದೀವಿ ಟಿಕೆಟ್ ತಗೊಳ್ಳೋರಿಗೆ. ಅದಾದಮೇಲೆ ಇನ್ನು ಓಮು ಅವ್ರು ಮಾಡಿದಂಥ ಡೈರೆಕ್ಷನ್ನು, ಆ ಓಮ್ ಪಿಕ್ಚರ್ ಅಂತೂ ಎಕ್ಸ್ಟ್ರಾರ್ಡಿನರಿ ಅಂದರೆ ಎಂತೆಂಥ ಕಲೆ ಇರೋರು ಎಲ್ಲ ಬಂದರು, ಎಲ್ಲ ಮಚ್ನೆಟ್ಟು ತಿಂದಿರೆಲ್ಲ ಬಂದರು. ಆದರೂ ಒಂಚೂರು ಗಲಾಟೆ ಇಲ್ದಂಗೆ 2 ವಾರ ನಮ್ಮಲ್ಲಿ ಪಿಕ್ಚರ್ ನೋಡ್ಕೊಂಡ್ರು. ಯಾಕೆಂದ್ರೆ ಸೈಡ್ ಥಿಯೇಟ್ರಲ್ಲಿ ಎಲ್ಲಿ ಕೊಟ್ಟಿಲ್ಲ ಓಮ್ ಪಿಕ್ಚರು. ಅದರ ಪಾರ್ವತಮ್ಮವರು ನಮ್ಮ ರುದ್ರಪ್ಪ ಹಳೆ ಇದ್ದರು, ಅವರಿಂದ ಅವ್ರ ಮುಖಾಂತರ ಕೊಟ್ಟರು ಈ ಪಿಕ್ಚರ್ ಎಲ್ಲ ಹಾಕಿರು. ಎಂತೆಂಥ ಏಟ್ ಬಿದ್ದಿರೋರು ಬಂದರು ಅಂದರೆ ನಮಗೆ ಭಯ ಆಗೋದು ಗೇಟ್ ನಿಂತ್ಕೊಂಬಕ್ಕೆ. ಯಾಕೆಂದರೆ ಇಂಥ ರೋಡಿಗಳೆಲ್ಲ ಬಂದರೆ ಇರ್ತಾವೆಲ್ಲ ನಾವು ಟಿಕೆಟ್ ಹೆಂಗೆ ಕಲೆಕ್ಟ್ ಮಾಡೋದು ಎಂಬ ಒಂದು ಭಯ ಆಗೋಯ್ತು. ಆದರೂ ಆ ಪಿಕ್ಚರ್ಗೆ ಒಂದು ಚೂರು ಗಲಾಟೆ ಇಲ್ದಂಗೆ ಎಷ್ಟು ನೀಟಾಗಿ ಪಿಕ್ಚರ್ ನೋಡ್ಕೊಂಡ್ರೆ ಅಷ್ಟೇ ಇದಾಗೋಯ್ತು. ಅದಾದ್ಮೇಲೆ 5-6 ಸರಿ ಮತ್ತೆ ಅದೇ ಓಮ್ ಹಾಕಿದ್ವಿ ನಾವು ನಮ್ಮ ಥಿಯೇಟ್ರಲ್ಲಿ. ಅದೇ 5-6 ಸರಿ ಹಾಕಿದ್ರೆ ಅದೇ 5-6 ಸರಿ ಅದೇ ಕ್ರೇಜೆ. ಇವತ್ತು ಉಪೇಂದ್ರ ಅವರು ಡೈರೆಕ್ಷನ್ ಮಾಡೋರಂದರೆ ಕುತೂಹಲದಿಂದ ಕಾಯ್ತಾವ್ರೆ. ಈಗ ನೆನ್ನೆ ಫೇಸ್ಬುಕ್ನಾಗ ನೋಡಿದೆ, ಕನ್ನಡ ಪಿಕ್ಚರು ಆಸ್ಟ್ರೇಲಿಯಾದಾಗ ನಮಗಿನ್ನ ಫಾಸ್ಟ್ ಆಫ್ ಫುಲ್ ಆಗೈತೆ. ಅದೆಲ್ಲ ಇದು ರೆಕ್ಸಿಮೆ ತೋರಿಸೋರು ಆಲ್ರೆಡಿ, ಈ ಥರ ಇಷ್ಟು ಟಿಕೆಟ್ ಬುಕ್ ಆಗೈತೆ ಇದಾಗೈತೆ ಅಂತ. ಅದಾದಮೇಲೆ ಮತ್ತೆ ಇಂಟ್ರ್ಯೂ ಮಾಡ್ತೀರಿ ಯಾರನ್ನ ಉಪೇಂದ್ರ ಸರ್ನ. ಅವರು 2 ಬಾಳೆಹಣ್ಣು ಅವ್ರು ಕೈ ಕೊಟ್ಟರು. ಅವ್ರು ಬಾಳೆಹಣ್ಣು ಕೈ ಕೊಟ್ಬಿಟ್ರು, ಇದ್ರಾಗ ರಹಸ್ಯ ಐತೆ ಏನೈತೆ ಹೇಳಿ, ಇದು ನೀವು ಪಿಕ್ಚರ್ ಮಾಡಿದ್ರ ಅಂತ ಹೇಳ್ತಾ ಇದ್ದ ಅಮ್ಮ. ಏನೈತೆ ಅಂತ ಕೊನೆಗೆ ಬಾಳೆಹಣ್ಣು ಅವರಲ್ಲಿ ಇಕ್ಬಿಟ್ರು. ಕೊನೆಗೆ ಮತ್ತೆ ಸಿನಿಮಾನೇ ತೋರಿಸಿರು ಅವರು. ಸಿನಿಮಾ ತೋರಿಸಿರು ಅಂತಂದರೆ ಬಾಳೆಹಣ್ಣು ಕೆಳಗಡೆ ಇಕ್ಕಿ 1-2 ತೊಟ್ಟು ರಕ್ತ ಬಿಟ್ಟು ಅದೇನೋ ಮಾಡಿದ್ರು, ಅದು ಮುಂದಕ್ಕೆ ತೋರಿಸ್ತಿಲ್ಲ. ಅದು ಅಂಥವೆಲ್ಲ ಸೀನುಗಳು ನೋಡೋಕ್ಕೆ ಒಂದ್ಸಲ ಕುತೂಹಲದಿಂದ ನಾವು ಕಾಯ್ತಾಯಿದ್ದೀವಿ. ಉಪೇಂದ್ರ ಪಿಕ್ಚರ್ ಎಕ್ಸ್ಟ್ರಾರ್ಡಿನರಿ. ಪ್ಲಸ್ ಇವತ್ತು 23 ಥಿಯೇಟ್ರು 6:30 ಟೈಮ್ಸ್ ಕೊಟ್ಟಾರೆ ಬೆಳಗ್ಗೆ. ಅದರ ಫಾಸ್ಟಾಗಿ ಆಗಿರೋದು ನಮ್ಮದೇ, ನಮ್ಮ ಬಾಲಾಜಿ ಥಿಯೇಟ್ರು ಫಾಸ್ಟು. ಇನ್ನೆಲ್ಲ ಚೆಕ್ ಮಾಡಿದೆ, ಟೋಟಲ್ ಫಾಸ್ಟ್ ನಂದ. ಅದು ಬಿಟ್ಟರೆ ಇನ್ನೊಂದು ಯಾವುದೋ ವಿಜಯನಂದನೋ ಯಾವುದೋ ಒಂದು ಕೊಟ್ಟಾರೆ, ಅದು ಫಾಸ್ಟಾಗಿ ಆಗೈತೆ. ಇನ್ನು ಜನ ಕಾಯ್ತಾ ಇರ್ತಾರೆ ಬಿಡಿ. ಆಲ್ರೆಡಿ ಟಿಕೆಟ್ ಬಂದು ಕೇಳ್ಕೊಂಡು ಹೋಗ್ತಾವ್ರೆ ಆಲ್ರೆಡಿ. ಪಿಕ್ಚರ್ ಒಂದು ಭರವಸೆ ಐತೆ. ಯಾಕೆಂದರೆ ಅವರು ಜಾಸ್ತಿ ವರ್ಷದ ನಂತರ ಡೈರೆಕ್ಷನ್ ತಗೊಂಡು ಅವರು ಟೆನ್ಷನ್ ತಗೊಂಡು ಕೆಲಸ ಮಾಡೋರು ಅಂದರೆ ಒಂದು ಪಿಕ್ಚರ್ ಒಂದು ಆವ್ರೇಜ್ ಆಗಿರ್ತೈತೆ, ನೋಡೋಕೆ ಚೆನ್ನಾಗೇ ಇರ್ತೈತೆ, ಏನಂತ ಕಂಡಮಿರಲ್ಲ. ಒಂದು ಖುಷಿ ಪಡ್ತಾರೆ ಅವ್ರ ಅಭಿಮಾನಿಗಳು. ಕಟೌಟ್ರು ಹಾಕಿರೋ ಅದಕ್ಕೂ ಖುಷಿ ಪಟ್ಟರು. ಈಗ ಬ್ಯಾನರ್ಗಳೆಲ್ಲ ಮಾಡ್ಸೋಕೆ ರೆಡಿ ಆಗವ್ರೆ. ಇನ್ನು ಸಿನಿಮಾ ನೋಡೋಕ್ಕೂ ರೆಡಿಯಾಗಿ ಇರ್ತಾರೆ, ಅವರೆಲ್ಲ ರೆಡಿಯಾಗಿದ್ದಾರೆ. ಇನ್ನು ಅವ್ರ ಫ್ಯಾಮಿಲಿ ಹೆಣ್ಮಕ್ಳು ಜಾಸ್ತಿ ಇದು ಟಿಕೆಟು ಆಯ್ತು ಬರ್ರಮ್ಮ, ನಾವಿದ್ದು ಬರ್ರಮ್ಮ ಅಂತ ಒಂದು ಇದು ಹೇಳ್ತಾ ಇದ್ವಿ ನಾವು. ಅವರು ಟಿಕೆಟ್ ಒದ್ದಾಡ್ತಾವ್ರೆ. ಹೌದು, ಅವ್ರ ಫ್ಯಾನ್ಗಳು ಅವ್ರು ನಮ್ಮ ಮೇರೆದಾಗೆ. ಅವರು 6:30 ಕೇಳ್ತಾರೆ, ಬೇರೆ ಕೇಳ್ತಾ ಇಲ್ಲ. ನಾವು ಫಸ್ಟ್ ಶೋ ನೋಡಬೇಕು, ಉಪೇಂದ್ರ ಸರ್ದು ನಾವು ಫಸ್ಟ್ ಶೋ ನೋಡಬೇಕು. ಹೌದು, ಆ ಥರ. ಸರ್ ಹಾಗೇನೆ ಉಪೇಂದ್ರ ಸರ್ ಸಿನಿಮಾ ಬರುತ್ತೆ ಅಂದರೆ ಹಾಗೆ ಅಂದರೆ ಸ್ವಲ್ಪ ವರ್ಷಗಳು ಹಿಂದೆ ಫ್ಯಾನ್ಸ್ಗಳೆಲ್ಲ ಯಾವ ರೀತಿ ಬರೋರು ಸರ್, ಯಾವ ರೀತಿ ನುಗ್ಗೋರು ಅಂದರೆ ನಾವು ಲಾಠಿ ಚಾರ್ಜ್ ಮಾಡ್ತಿದ್ವಿ ಅಂದರೆ ಒಂದೊಂದು ಟೈಮು ಅವ್ರಿಗೆ ಹೊಡಿಯೋಕ್ಕೆ ನಮಗೆ ಒಂಥರ ಬೇಜಾರಾಗ್ಬಿಟ್ಟು ಫ್ರೀ ಬಿಟ್ಬಿಡ್ತಿದ್ವಿ ಒಂದು ಅರ್ಧ ಗಂಟೆ. ಆಮೇಲೆ ಜನಗಳನ್ನ ಆ ಕಡೆ ಕಳಿಸಿದ್ವಿ, ಕ್ಲೋಸ್ ಆಯ್ತು ಅವರಪ್ಪ, ಟಿಕೆಟ್ ಇಲ್ಲ ಕ್ಲೋಗ್ರಪ್ಪ ಅಂತ ಆ ಥರ ಇದು ಮಾಡ್ತಿದ್ವಿ. ಇನ್ನೂ ಜಾಸ್ತಿ ಓವರ್. ಈಗ ಭಾನುವಾರ ಅಂತೂ ಮಿಸ್ ಇಲ್ಲದೆ 4 ಗಂಟೆ 7 ಗಂಟೆ ಶೋಗಂತೂ ಲಾಠಿ ಚಾರ್ಜ್ ಮಾಡಲೇಬೇಕಾಯ್ತು. ಯಾಕೆಂದರೆ ಎಲ್ಲ ಲೈಟಾಗಿ ಎಣ್ಣೆ ಹೊಡ್ಕೊಂಡು ಬಂದಿರೋರು. ಅವರು ಏಟಿಗೆ ಬಗ್ಗರು ಬಿಟ್ಟರೆ ಮಾತು ಬಗ್ತಿರಲಿಲ್ಲ. ಅವೆಲ್ಲ ಮಾಡಿದ್ದೀವಿ ಸರ್. ಉಪೇಂದ್ರ ಸರ್ ಅವರು ಡೈರೆಕ್ಷನ್ ಮಾಡ್ತಾರೆ, ವಿಶೇಷವಾಗಿ ಹೆಸರು ಅವರು ತುಂಬಾ ಡಿಫ್ರೆಂಟ್ ಆಗಿ ಇರ್ತಾರೆ. ಹೌದು, ನಾವು ಓಮಿಂದ ತಗೊಂಡ್ರೆ ಇಶ್ಯೂ ಯಾವುದೇ ಆಗಿ ಹೌದು, ಸಿಂಪಲ್ ವೈಸ್ ಎಲ್ಲ ಸಿನಿಮಾಗಳು ಬಂದು. ಹೌದು, ಇದ್ರ ಬಗ್ಗೆ ಏನು ಹೇಳ್ತೀವಿ? ಅವರು ಅದೇ ಅವ್ರದ್ದೊಂದು ಟ್ರಿಕ್ ಇರ್ತದೆ. ಈ ಥರ ಮಾಡಿರಿ ಹಿಂಗಿರ್ತೈತೆ, ಈ ಥರ ಮಾಡಿರಿ ಈ ಥರ ಇರ್ತೈತೆ. ಅದು ಯಾರಿಗೂ ಇದಾಗಬಾರ್ದು, ಅವ್ರಿಗೆ ಅರ್ಥ ಆಗ್ಬೇಕು. ಅದಾದಮೇಲೆ ಈ ಜಾಡಿಯನ್ಸ್ ಒಳಗಡೆ ಹೋಗಿ ಪಿಕ್ಚರ್ ನೋಡ್ಕೊ ಬಂದಾದ್ಮೇಲೆ ಹಿಂಗಾಯ್ತಾ ಅಂತ ಜನಗಳು ತಿಳ್ಕೊಬೇಕು. ಇದು ಇವರು ಮಾಡೋ ಉದ್ದೇಶ. ಅವ್ರ ನೇಮು ಅವ್ರು ಇಕ್ಕೋದು ಟೈಟ್ಲು ಅವ್ರಿಗೆ ಇದಾಗಬೇಕು. ಇದರಿಂದ ಏನೇನೋ ತಗೊಂಡು ಅವ್ರು ಏನೇನೋ ಮಾಡ್ಕೊಂತಾರೆ ಒಳಗೆ. ಆಮೇಲೆ ಸಿನಿಮಾ ಒಳಗಡೆ ಹೋದಾಗ ಟಿಕೆಟ್ ತಗೊಂಡು ಇದ್ರದ್ದು ಹಿಂಗೇನಾ, ಈ ಥರ ಆಯ್ತಾ, ವೆರಿ ಗುಡ್, ಪರವಾಗಿಲ್ಲ, ಚೆನ್ನಾಗಿ ಮಾಡೋರೆ ಎಂಬ ಲೆಕ್ಕಾಚಾರ. ಕಲ್ಪನೆ ಅಂತಂದರೆ ಒಬ್ಬರು ನಾನು ಪೋಸ್ಟ್ ಆಗ್ತಿದ್ದೆ ಆವಾಗಲೇ 24 ಸೀಟಲ್ಲಿ ಆಗ್ತಿರ್ಬೇಕಾದ್ರೆ ಇದನ್ನು ಕುದುರೆಲಾಡೋಣ ಅಂದರು. ಹೌದಪ್ಪ ಕುದುರೆಲಾಡೋಣ ಅಂದೆ ನಾನು. ಯಾಕೆಂದರೆ ಕುದುರೆಲಾಡೋಣ ಅವ್ರ ಮನೆ ದೇವ್ರಂತೆ ಉಪೇಂದ್ರ ಸರ್ದವ್ರದ್ದು, ಅದಕ್ಕೆ ಅದನ್ನೇ ಇಟ್ಕೊಂಡವ್ರಪ್ಪ ಪಿಕ್ಚರ್ ಹೆಸರಿಗೆ ಅಂತ ಅದು ಹೇಳಿದೆ ನಾನು. ಕಾಯ್ತಾ ಇದ್ದೀವಿ 2 ದಿನ ತುದುಗಲ ನಿಂತಿದ್ದೀವಿ. ಫಸ್ಟ್ ಡೇ ನೋಡ್ಬಿಡೋಕೆ 6:30 ಶೋ ನೋಡ್ಬಿಡೋಕೆ, ಅದು ನಮ್ಮ ಆಸೆ. ಹಾಂ.